ಬೆಂಗಳೂರಿಂದ ಶುರುವಾದ ಈ ಪ್ರಯಾಣ ನನ್ನ ಜೀವನದಲ್ಲಿ ಒಂದು ಸ್ಪೆಷಲ್ ಟ್ರಿಪ್ ಆಗಿತ್ತು. ಮೊದಲ ಬಾರಿಗೆ ಇಷ್ಟು ದೂರ ಪ್ರಯಾಣ ಮಾಡ್ತಿದ್ದೀನಿ. ಎಕ್ಸೈಟ್ಮೆಂಟು ತುಂಬಾ ಇದೆ. ಆಕಾಶಕ್ಕೆ ಆರೋ ಕ್ಷಣ ಅದೇ ಒಂದು ಬೇರೆ ಫೀಲಿಂಗು. ನನ್ನ ಮನಸ್ಸಿನಲ್ಲಿ ಒಂದೇ ವಿಚಾರ, ಪುಕೆಟ್ನಲ್ಲಿ ಬೀಚು, ನೀಲಿ ಸಮುದ್ರ ಮತ್ತೆ ಹೊಸ ಅನುಭವಗಳು. ಈ ಟ್ರಿಪ್ ಏನ್ ಕೊಡ್ತದೆ ಗೊತ್ತಿಲ್ಲ, ಆದ್ರೆ ಲೈಫ್ ಟೈಮ್ ಮೆಮೊರಿ ಮಾತ್ರ ಕೊಟ್ಟೇ ಕೊಡುತ್ತೆ. ಫ್ಲೈಟು ಹೊರಡೋದ್ಕಿಂತ ಮುಂಚೆ ಫ್ಲೈಟ್ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು ಅಂತ ಇಲ್ಲಿನ ಗಗನಸಖಿಯರು ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಳ್ತಾರೆ. ಫ್ಲೈಟು ರನ್ವೇ ಮೇಲೆ ಸ್ಲೋ ಆಗಿ ಚಲಿಸೋಕೆ ಪ್ರಾರಂಭ ಮಾಡಿದಾದ್ಮೇಲೆ ಹೃದಯ ಕೂಡ ಅದೇ ರೀತಿ ಫಾಸ್ಟ್ ಆಗಿ ಬೀಟ್ ಆಗುತ್ತೆ. ಆ ಸ್ಪೀಡ್ ಹೆಚ್ಚಾಗದಂತೆ ಆ ಕ್ಷಣ ನಾನು ಸೀರಿಯಸ್ ಆಗಿ ಎಕ್ಸೈಟ್ ಆಗ್ಬಿಟ್ಟೆ. ನೆಲ ನಿಧಾನವಾಗಿ ದೂರ ಆಗುತ್ತೆ, ನಗರ ಸಣ್ಣದಾಗಿ ಕಾಣೋಕೆ ಶುರು ಆಗುತ್ತೆ. ಆ ಕ್ಷಣಕ್ಕೆ ಒಂದು ವಿಚಿತ್ರ ಫೀಲಿಂಗ್, ಸ್ವಲ್ಪ ಭಯ, ತುಂಬಾ ಖುಷಿ ಮತ್ತು ಫುಲ್ ಎಕ್ಸೈಟ್ಮೆಂಟ್. ಇದೀಗ ನಾನು ಆಕಾಶದಲ್ಲಿ ಹಾರ್ತಿದ್ದೀನಿ ಅನ್ನೋ ಫೀಲಿಂಗು, ಅದೇ ಟ್ರಾವೆಲ್ ಮ್ಯಾಜಿಕ್. ಈ ಟೇಕ್ ಆಫ್ ಕ್ಷಣ ಪ್ರತಿ ಟ್ರಿಪ್ನ ಸ್ಪಾಟ್ ಮಾತ್ರ ಅಲ್ಲ, ಒಂದು ಹೊಸ ಅನುಭವದ ಆರಂಭ. ಫ್ಲೈಟ್ ಆಕಾಶಕ್ಕೆ ಹಾರ್ದಾದ್ಮೇಲೆ ಕೆಳಗ್ ನೋಡಿದ್ರೆ ಎಲ್ಲವೂ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ಮನೆಗಳು, ರಸ್ತೆಗಳು ಎಲ್ಲವೂ ಸಣ್ಣ ಸಣ್ಣ ಆಟಿಕೆ ತರ ಕಾಣೋದು. ಮೋಡಗಳ ಮಧ್ಯೆ ಹೋಗ್ತಾ ಇರುವಾಗ ನಾನು ನಿಜವಾಗಿಯೂ ಬೇರೆ ಲೋಕದಲ್ಲಿದ್ದೀನಿ ಅಂತ ಫೀಲಿಂಗು. ಅದು ಒಂದು ಶಾಂತಿ, ಒಂದು ಖುಷಿ, ಮತ್ತೆ ಒಂದು ಅರ್ಥ ಆಗದ ಎಕ್ಸೈಟ್ಮೆಂಟು. ನಾನೀಗ ಆಕಾಶದಲ್ಲಿ ಹಾರ್ತಿದ್ದೀನಿ ಅನ್ನೋ ಯೋಚನೆ ಜೀವನದಲ್ಲಿ ಒಂದು ಸ್ಪೆಷಲ್ ಮೂಮೆಂಟು. ಈ ವ್ಯೂ, ಈ ಫೀಲಿಂಗು ವರ್ಡ್ಸ್ನಲ್ಲಿ ಹೇಳೋಕ್ಕಾಗಲ್ಲ, ಅನುಭವಿಸ್ಬೇಕು. ಫ್ಲೈಟು ನಿಧಾನವಾಗಿ ಕೆಳಕ್ಕೆ ಇಳಿಯೋಕೆ ಶುರುವಾಯಿತು. ಹೃದಯ ಮತ್ತೆ ಫಾಸ್ಟ್ ಆಗಿ ಬೀಟ್ ಆಗ್ತಾ ಇತ್ತು. ಕಿಟಕಿಯಿಂದ ನೋಡಿದ್ರೆ ನೀಲಿಯಾದ ಸಮುದ್ರ, ಹಸಿರಾದ ದ್ವೀಪಗಳು ಕಾಣಿಸ್ತಾ ಇತ್ತು. ಇದೋ ನಾನು ಪುಕೆಟ್ ತಲುಪ್ತಾ ಇದ್ದೀನಿ ಅನ್ನೋ ಎಕ್ಸೈಟ್ಮೆಂಟು ನೆಕ್ಸ್ಟ್ ಲೆವೆಲ್. ಫ್ಲೈಟ್ ನೆಲಕ್ಕೆ ತಾಗೋ ಕ್ಷಣ ಒಂದು ಸಣ್ಣ ಶೇಕ್, ಆದ್ರೆ ದೊಡ್ಡ ಖುಷಿ. ಅದು ಕೇವಲ ಲ್ಯಾಂಡಿಂಗ್ ಅಲ್ಲ, ಒಂದು ಹೊಸ ದೇಶ, ಹೊಸ ಅನುಭವದ ಶುರು. ಫೈನಲಿ ವಿ ಹ್ಯಾವ್ ಇನ್ ಪುಕೆಟ್. ಮುಂದೇನಾಯ್ತು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಲಿಂಕ್ ಇನ್ ಬಯೋ ಅಂಡ್ ವಿಡಿಯೋ ಡಿಸ್ಕ್ರಿಪ್ಷನ್.